ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ಮತ್ತು ಅವರ ಅಭಿಮಾನಿಗಳ ವಿರುದ್ಧ ಪ್ರಕರಣವೊಂದು ದಾಖಲಾಗಿದೆ. ದೂರನ್ನ ಕೊಟ್ಟಿದ್ದಾರೆ ಸ್ಥಳೀಯರೊಬ್ಬರು. ಮನೋಜ್ ಅಂತ ಹೇಳಿ ಬನಶಂಕರಿ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಧ್ರುವ ಸರ್ಜಾ ಅವರ ಮ್ಯಾನೇಜರು, ಚಾಲಕ, ಫ್ಯಾನ್ಸ್ ವಿರುದ್ಧ ಅವರು ದೂರು ಸಲ್ಲಿಕೆ ಮಾಡಿರುವಂಥದ್ದು. ಅಕ್ಕಪಕ್ಕದ ನಿವಾಸಿಗಳಿಗೆ ನಿತ್ಯವೂ ಕೂಡ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವಾಗಿದೆ. ಮನೋಜ್ ಎಂಬುವವರ ಮನೆ ಮುಂದೆ ಪ್ರತಿನಿತ್ಯವೂ ಕೂಡ ಅವರ ಫ್ಯಾನ್ಸ್ ಬೈಕ್ ಪಾರ್ಕ್ ಮಾಡ್ತಾರಂತೆ. ಪ್ರತಿನಿತ್ಯವೂ ಕೂಡ ಹೆಂಗೆ ಬೇಕು ಹಾಗೆ ಅಡ್ಡಾದಿಡ್ಡಿಯಾಗಿ ಬೈಕನ್ನು ನಿಲ್ಲಿಸ್ತಾರಂತೆ. ಪ್ರತಿನಿತ್ಯ ಮನೆ ಮುಂದೆ ಧೂಮಪಾನ ಮಾಡ್ತಾರೆ. ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಕಿರಿಕಿರಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯ ನಿವಾಸಿ ದೂರನ್ನು ಕೊಟ್ಟಿದ್ರು. ಅದರ ಅನ್ವಯ NCR ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ಅವರ ಮ್ಯಾನೇಜರ್, ಕಾರ್ ಡ್ರೈವರ್ ಜೊತೆಗೆ ಫ್ಯಾನ್ಸ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೊಲೀಸರು NCR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇವರೆಲ್ಲರನ್ನೂ ಕೂಡ ಕರೆಸಿ ಏನಾದರೂ ಸ್ಟೇಟ್ಮೆಂಟನ್ನು ದಾಖಲಿಸ್ತಾರಾ, ಎಚ್ಚರಿಸಿ ಏನಾದರೂ ಸುಮ್ಮನೆ ಆಗ್ತಾರಾ, ಕಾದು ನೋಡಬೇಕಿದೆ. ಈಗಾಗಲೇ ಏನು ದೂರು ಕೊಟ್ಟಿದ್ದಾರೆ ಮನೋಜ್ ಅನ್ನೋರು, ಧ್ರುವ ಸರ್ಜಾ ಜೊತೆಗೂ ಕೂಡ ಮಾತನಾಡೋದಕ್ಕೆ ಮುಂದಾಗಿದ್ರಂತೆ. ಮಾತುಕತೆಯಲ್ಲಿ ಸರಿ ಹೋಗಿಲ್ಲ. ಇನ್ನು ಹೆಂಗೆ ಪಾಠ ಕಲಿಸ್ಬೇಕು, ಈ ಕಿರಿಕಿರಿಯಿಂದ ಹೆಂಗೆ ನಾವು ತಪ್ಪಿಸ್ಕೊಬೇಕು ಅನ್ನೋದು ಗೊತ್ತಾಗದೇನೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಹೀಗೆ ಕಿರಿಕಿರಿ ಉಂಟಾಗ್ತಾ ಇದೆ. ನಮ್ಮ ಶಾಂತಿಗೆ ಭಂಗ ಬರ್ತಾ ಇದೆ, ನೆಮ್ಮದಿಗೆ ಭಂಗ ಬರ್ತಾ ಇದೆ. ಹಾಗಾಗಿ ನೀವೇ ಇದಕ್ಕೊಂದು ಪರಿಹಾರವನ್ನು ಕಲ್ಪಿಸ್ಕೊಡಿ ಅಂಥೇಳಿ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಪೊಲೀಸರು ಮನೋಜ್ ಎಂಬ ವ್ಯಕ್ತಿ ಬಂದು ದೂರು ಕೊಟ್ಟಿದ್ರಲ್ಲ, ದೂರಿನ ಅನ್ವಯ NCR ಅನ್ನು ದಾಖಲಿಸ್ಕೊಂಡಿದ್ದಾರಂತೆ. ಧ್ರುವ ಸರ್ಜಾ ಅವರ ಸ್ಟೇಟ್ಮೆಂಟ್ ಏನಾದರೂ ಪಡಿತಾರಾ, ಈ ಪ್ರಕರಣದಲ್ಲಿ ಪೊಲೀಸರು ಮುಂದೆ ಹೇಗೆ ಸಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಪ್ರತಿನಿತ್ಯವೂ ಕೂಡ ಇವ್ರ ಫ್ಯಾನ್ಸ್ ಬರೋದು, ಅಡ್ಡಾದಿಡ್ಡಿ ಬೈಕ್ಗಳನ್ನು ನಿಲ್ಲಿಸೋದು, ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ಅದಾದಮೇಲೆ ಧೂಮಪಾನ ಮಾಡ್ತಾರೆ, ಎಲ್ಲಿ ಬೇಕಲ್ಲೇ ಗುಟ್ಕಾ ತಿಂದು ಉಗಿತಾರೆ. ಇದರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಈಗ ವ್ಯಕ್ತಿಯೊಬ್ಬರು ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಅನ್ವಯ NCR ಕೂಡ ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಈಗ ವ್ಯಕ್ತಿಯೊಬ್ಬರು ದೂರು ಕೊಟ್ಟಿದ್ದಾರೆ, NCR ಕೂಡ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ರುವ ಸರ್ಜಾ ಜೊತೆಗೆ ಏನಾದರೂ ನೇರವಾಗಿ ಮಾತುಕತೆ ನಡೆಸುವಂತಹ ಪ್ರಯತ್ನ ಆಗಿತ್ತಾ ಮೊದಲು ಅಂಥೇಳಿ, ಅದೆಲ್ಲೂ ಕೂಡ ಸಕ್ಸಸ್ ಆಗದೇ ಇದ್ದಾಗ ಪೊಲೀಸ್ ಠಾಣೆಗೆ ಬಂದ್ರ ಹೇಗೆ ಅಂಥೇಳಿ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದರೆ ಇದು ಧ್ರುವ ಸರ್ಜಾ ಅವರ ನಿವಾಸ. ಇದು 3386 ನಂಬರ್ನ ನಿವಾಸ. ಇದು ಈ ನಿವಾಸದ ಮುಂಭಾಗದಲ್ಲಿ ನಿಲ್ಲಿಸಬೇಕಾದಂಥ ಬೈಕ್ಗಳನ್ನು ತಂದು ನಮ್ಮ ಮನೆ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ ಅನ್ನುವಂಥ ದೂರನ್ನು ಈಗ ಮನೋಜ್ ಅನ್ನುವಂಥವ್ರು ಕೊಡ್ತಾ ಇರುವಂಥದ್ದು. ಈ ಬಿಲ್ಡಿಂಗ್ನಿಂದ ಎರಡನೇ ಮನೆ ಏನಿದೆ ಅದು ಮನೋಜ್ ಅವರಿಗೆ ಸೇರಿದಂಥ ಮನೆ. ಅಂದರೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಅಭಿಮಾನಿಗಳು ಬರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಇಲ್ಲಿ ಪಾರ್ಕ್ ಮಾಡಿ ಹೋಗ್ತಾರೆ, ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡ್ತಾರೆ. ಮತ್ತು ಮನೆ ಮುಂದೆ ಉಗುಳುವಂಥದ್ದು ಗೇಟ್ ಈಗ ಏನು ಗಮನಿಸ್ತಾ ಇದ್ದೀರಿ, ಇದು ಕಂಪ್ಲೇಂಟ್ ಕೊಟ್ಟಂಥ ಮನೋಜ್ ಅವರ ನಿವಾಸ. ಇದು ಅವ್ರ ನಿವಾಸಕ್ಕೆ ಹೋಗೋದಕ್ಕೆ ಸಾಧ್ಯ ಆಗದಂಥ ರೀತಿಯಲ್ಲಿ ಇಲ್ಲಿ ವಾಹನಗಳನ್ನು ನಿಲ್ಲಿಸಿರ್ತಾರೆ, ಟೂ ವೀಲರ್ಗಳಾಗಿರ್ಬೋದು, ಕಾರ್ಗಳನ್ನು ನಿಲ್ಲಿಸಿರ್ತಾರೆ ಅನ್ನುವಂಥ ಕಂಪ್ಲೇಂಟನ್ನು ಈ ನಿವಾಸದ ಮನೋಜ್ ಅವರು ಕೊಡ್ತಾ ಇರುವಂಥದ್ದು. ಮನೋಜ್ ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ವಿ, ಆದರೆ ಅವರು ನಾನು ಸದ್ಯಕ್ಕೆ ಮಾತನಾಡೋದಿಲ್ಲ, ನಾನು ಏನು CC ಕ್ಯಾಮ್ರಾ ವಿಚಾರಗಳು ಅಂದರೆ ನಮಗೆ ಏನೆಲ್ಲ ತೊಂದರೆಗಳಾಗಿದ್ದಾವೆ ಆ ವಿಡಿಯೋಗಳ ಸಮೇತವಾಗಿ ನಾನು ಮತ್ತೊಂದು ದಿನ ಮಾತಾಡ್ತೀನಿ, ಆದರೆ ಈಗ ನಾನು ಮಾತಾಡಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದು. ಒಟ್ಟಾರೆ ಧ್ರುವ ಸರ್ಜಾ ಅವರ ವಿರುದ್ಧವಾಗಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಲಾಗಿರುವಂಥದ್ದು. ಯಾಕಂದರೆ ಇದು ಡೆಡ್ ಎಂಡ್ ರಸ್ತೆ, ಗಮನಿಸ್ಬೋದು. ಈ ಗೋಡೆಯನ್ನು ಹಾಕಲಾಗಿದೆ, ಇದು ಡೆಡ್ ಎಂಡ್. ಇದು ಅಂದರೆ ಮುಂದಕ್ಕೆ ರೋಡ್ ಇಲ್ಲ, ಇದು ಡೆಡ್ ಎಂಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ವಾಹನಗಳು ಬಹುತೇಕ ಇಲ್ಲಿಗೆ ಬಂದು ನಿಲ್ಲಿಸ್ತಾರೆ. ಅವ್ರ ಮನೆ ಮುಂದೆ ಕೂಡ ಪಾರ್ಕ್ ಮಾಡೋದಕ್ಕೆ ಬಿಡೋದಿಲ್ಲ, ಇಲ್ಲಿ ಬಂದು ಪಾರ್ಕ್ ಮಾಡ್ತಾರೆ. ಇದರಿಂದಾಗಿ ನಮಗೆ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ಹಲವು ಬಾರಿ ನಾವು ಪ್ರಯತ್ನ ಪಟ್ಟಿದ್ದೀವಿ. ಇತ್ತೀಚೆಗಂತೂ ತುಂಬ ಹೆಚ್ಚಾಗಿದೆ ಈ ಥರದ ಸಮಸ್ಯೆಗಳು. ಯಾಕಂದರೆ ವಾಹನಗಳನ್ನು ನೇರವಾಗಿ ತಂದು ಇದು ಡೆಡ್ ಎಂಡ್ ಆಗಿರೋದರಿಂದ ಇಲ್ಲಿ ನಿಲ್ಲಿಸಿ ಹೋಗ್ತಾರೆ. ನಾವು ನಮ್ಮ ಗೇಟನ್ನು ತೆರೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆಗಳಾಗ್ತಿದೆ ಅನ್ನುವಂಥ ಕಂಪ್ಲೇಂಟನ್ನು ಇವರು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಧ್ರುವ ಸರ್ಜಾ ಅವರ ಕಡೆಯವರಾಗಿರ್ಬೋದು, ಧ್ರುವ ಸರ್ಜಾ ಅವರಾಗಿರ್ಬೋದು, ಇನ್ನೂ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದು, ಜೊತೆಗೆ ಅಭಿಮಾನಿಗಳನ್ನು ಇಲ್ಲಿ ಮಾತಾಡಿಸುವಂಥ ಪ್ರಯತ್ನ ಮಾಡಿದೆ. ಅವರು ಹೇಳ್ತಾ ಇರುವಂಥದ್ದು ಏನಂದರೆ, ನಾವು ಯಾರು ಕೂಡ ಅಲ್ಲಿ ನಿಲ್ಲಿಸೋದಿಲ್ಲ, ಈಗ ಏಕಾಏಕಿ ಯಾಕೆ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಇದೊಂದು ರೀತಿ ಡೆಡ್ ಎಂಡ್ ರಸ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಆರೋಪ ಮಾಡ್ತಾ ಇರುವಂಥದ್ದು, ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಇನ್ನು ಧ್ರುವ ಸರ್ಜಾ ಅವರು ಈ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.